ಮೈಸೂರು ಸಾಂಸ್ಕೃತಿಕ ನಗರಿ. ಮೈಸೂರು ಹಲವು ವಿಷಯಗಳಿಂದ ಪ್ರಸಿದ್ಧಿ ಪಡೆದಿದೆ. ಅದರಲ್ಲೂ ಅರಮನೆ ನಗರಿ ಐತಿಹಾಸಿಕ ದೇವಸ್ಥಾನಗಳಿಂದ ಹೆಸರುವಾಸಿಯಾಗಿದೆ. ಇಂತಹದ್ದೇ ಒಂದು ವಿಶೇಷತೆಯುಳ್ಳಂತಹ ದೇವಸ್ಥಾನ ಮೈಸೂರಿನ ರಾಮಾನುಜ ರೋಡಿನಲ್ಲಿರುವಂತಹ ಕಾಮೇಶ್ವರ ಕಾಮೇಶ್ವರಿ ದೇವಸ್ಥಾನವಾಗಿದೆ. ಈ ದೇವಾಲಯವು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹಲವಾರು ದೇವಸ್ಥಾನಗಳ ಕೊಡುಗೆಗಳಲ್ಲಿ ಇದು ಒಂದಾಗಿದೆ. ಈ ದೇವಸ್ಥಾನ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅತ್ಯದ್ಭುತವಾದ ಅಮೂಲ್ಯ ಕೊಡುಗೆ ಅಂತಾನೆ ಹೇಳಬಹುದಾಗಿದೆ. ಅತ್ಯಂತ ಸುಂದರ ಒಳಪುಳ್ಳ ಕಪ್ಪು ಕಲ್ಲಿನ ಕೆತ್ತನೆ, ಪ್ರತಿಯೊಂದು ಮೂಲೆಯಲ್ಲೂ ವಿಭಿನ್ನ ದೇವರುಗಳನ್ನು ಕೆತ್ತಲಾಗಿದೆ. ಎಲ್ಲೆಡೆ ಇಂತಹ ಕೆತ್ತನೆಗಳನ್ನು ನೋಡುವುದು ಅಪರೂಪ. ಶಿವ ಪಾರ್ವತಿ ಪರಿವಾರ ಸಮೇತರಾಗಿರುವಂತಹ ದೇವಸ್ಥಾನ. ನಂದಿಯಂತೂ ಸಾಕ್ಷಾತ್ ಕೈಲಾಸ ಪರ್ವತದಿಂದ ಬಂದಿರುವಂತಹ ನಂದೀಶ್ವರನೇನೋ ಎಂಬುವಷ್ಟು ಅತ್ಯದ್ಭುತವಾಗಿ ಕೆತ್ತಿದ್ದಾರೆ. ಒಮ್ಮೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ನೇಪಾಳದಲ್ಲಿರುವ ಕಠ್ಮಂಡುವಿನಲ್ಲಿರುವ ಪಶುಪತಿನಾಥ ದೇವಾಲಯಕ್ಕೆ ಹೋದಾಗ ಅಲ್ಲೇ ಹಿಂದೆ ಇರುವ ಶ್ರೀ ಕಾಮೇಶ್ವರ ಕಾಮೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭ ಅವರ ಮನಸ್ಸಿಗೆ ಒಂದು ಭಾವನೆ ವ್ಯಕ್ತವಾಯಿತಂತೆ. ಏನೆಂದರೆ, ನನಗೆ ಗಂಡು ಸಂತಾನವಾದರೆ ಇಂತಹದ್ದೇ ದೇವಸ್ಥಾನವನ್ನು ಮೈಸೂರಿನಲ್ಲಿ ಕಟ್ಟಿಸುತ್ತೇನೆಂದು ಪ್ರಾರ್ಥನೆ ಮಾಡಿಕೊಂಡು ಬಂದರು. ನಂತರ ಶಿಲ್ಪಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ 1942ರಲ್ಲಿ ಶಂಕುಸ್ಥಾಪನೆ ಮಾಡಿದರು. ಸುಮಾರು 11 ಜನ 11 ವರ್ಷ ಕೆತ್ತನೆ ಕೆಲಸದಲ್ಲಿ ತೊಡಗಿಸಿಕೊಂಡು 1954ರಲ್ಲಿ ವಿಜಯ ಸಂವತ್ಸರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ದೇವಸ್ಥಾನದ ವಾಸ್ತು ಶಿವ ಪಂಚಾಯತನ ಕ್ರಮದಲ್ಲಿ ರಚಿತವಾಗಿದೆ. ಗರ್ಭಗುಡಿಯ ಹೊರಭಾಗದಲ್ಲಿ ನವರಂಗ, ಮೇಲ್ಭಾಗದಲ್ಲಿ ಸುಂದರವಾದ ಕೆತ್ತನೆಯಿಂದ ಕೂಡಿದ ಅಷ್ಟದಿಕ್ಪಾಲಕರು, 12 ರಾಶಿಗಳು, ನವಗ್ರಹಗಳು ಪತ್ನಿ ಸಹಿತ ವಾಹನ ಸಮೇತರಾಗಿದ್ದಾರೆ. ಹಾಗೂ ಶಿವಗಣಗಳು, ಪರಶಿವನ 25 ಅವತಾರಗಳ ವಿಗ್ರಹಗಳನ್ನು ಇಲ್ಲಿ ನೋಡಬಹುದಾಗಿದೆ. ಹಾಗೂ ಬಸವಣ್ಣನ ವಿಗ್ರಹದ ಕೊರಳಲ್ಲಿರುವ ಗೆಜ್ಜೆಯ ಒಳಭಾಗದಲ್ಲಿ ಚಿಕ್ಕ ಕಲ್ಲಿನ ಗುಂಡು ಅಲ್ಲೇ ಕೆತ್ತಲ್ಪಟ್ಟಿರುವುದರಿಂದ ದೇಹದ ಲಕ್ಷಣ ನೈಜತೆಯಿಂದ ಕೂಡಿದೆ. ಸುಂದರವಾದ ದ್ರಾವಿಡ ಮತ್ತು ಮೈಸೂರು ಶೈಲಿಯಿಂದ ಕೂಡಿದ ದೇವಸ್ಥಾನ ಶಕ್ತಿಪೀಠ ಎನಿಸಿಕೊಂಡಿದೆ. ಇಂತಹ ನೇಪಾಳ ಶೈಲಿಯ ದೇವಸ್ಥಾನವನ್ನು ಮೈಸೂರಿಗೆ ಕೊಡುಗೆಯಾಗಿ ಕೊಟ್ಟಂತಹ ರಾಜಮನೆತನಕ್ಕೆ ಹೃದಯಪೂರ್ವಕ ವಂದನೆಗಳು. ಯಾರೆಲ್ಲ ಪ್ರವಾಸಕ್ಕೆಂದು ಮೈಸೂರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ.